22 24 ರೂಪಾಯಿ 24 ರೂಪಾಯಿ. ಅದರಲ್ಲಿ ಕೂಡ 10 ಪೈಸೆ ನಮಗೆ 24 ಪ್ರತಿ ಪ್ಯಾಕೆಟ್ ಬಂದು 50 ml 2 ರೂಪಾಯಿ. ಹೌದೌದು 50 ml ಎಲ್ಲದಕ್ಕೂ 550 ml 550 ml ಆಗುತ್ತೆ. ಅದು 22 ರೂಪಾಯಿ ಇದ್ದಿದ್ದು 24 ರೂಪಾಯಿ ಮಾಡ್ತೀವಿ. ಇದು 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಮಾಡ್ತೀವಿ. ಎರಡಕ್ಕೂ 50 ml ಅನ್ನ ನಾವು ಅಡಿಷನಲ್ ಆಗಿ 50 ml ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ಈಗ ನಾವು 1 ಕೋಟಿ ರೀಚ್ ಆಗ್ತಾ ಇದೀವಿ, ಹಾಲು ಜಾಸ್ತಿ ಆಗ್ತಾ ಇದೆ. ಸೊ ನಾವು ರೈತರನ್ನು ಕೂಡ ಈ ನೋಡಬೇಕಾಗುತ್ತೆ. ಇವತ್ತು 1 ಕೋಟಿ ಆಗಲಿ, 1 ಕೋಟಿ 5 ಲಕ್ಷ ಆಗಲಿ, 1 ಕೋಟಿ 10 ಲಕ್ಷ ಆಗಲಿ, ಇದು ಹೊಸ ದಾಖಲೆಯನ್ನ ನಿರ್ಮಾಣ ಆಗುತ್ತೆ ಒಂದು. ಮತ್ತೆ ನಾವು ರೈತರ ಹಾಲು ಕೂಡ ನಾವು ತಗೋಬೇಕಾಗುತ್ತಲ್ಲ. ಸೊ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರ್ದು. ಸೊ ಹಾಗಾಗಿ ನಾವು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಎಲ್ಲ ಪಾಕೆಟ್ ಇಲ್ಲಿ ಎಲ್ಲ ಪಾಕೆಟ್ ಎಲ್ಲ ಸೆಗ್ಮೆಂಟ್ ದರದ ಕೊಡ್ತೀವಿ. ಹೌದು, ನಾವು ಕೊಡ್ತೀವಿ, ಅದ್ರ ಪಟ್ಟಿ ಕೊಡ್ತೀವಿ, ದರ ಪಟ್ಟಿ ಕೊಡ್ತೀವಿ. ಹೌದು, ಎಲ್ಲದರಲ್ಲಿ 50 ml ಜಾಸ್ತಿ. ಯಾವ್ಯಾವ ಪಾಕೆಟ್ ಅಲ್ಲಿ ಏನೇನು ರೇಟ್ ಇರುತ್ತೆ ಅದಕ್ಕೆ ನಾವು 2 ರೂಪೀಸ್ 2 ರೂಪಾಯಿ ಹೆಚ್ಚಾಗುತ್ತೆ. ನಾವೇನು ದರ ಜಾಸ್ತಿ ಮಾಡ್ತಾ ಇಲ್ಲ. ಇಲ್ಲ, ಅದಕ್ಕೂ 2 ರೂಪಾಯಿನೇ ತೊಳ್ತೀವಿ. 2 ರೂಪಾಯಿ 10 ಪೈಸೆ ತೊಳಲ್ಲ. 2 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡಿ 2 ರೂಪಾಯಿನೇ ತೊಳ್ತಾ ಇದೀವಿ. ಸೊ ಹಾಲು ಕಡಿಮೆ ಆಗಕ್ಕೆ ಚಾನ್ಸೇ ಇಲ್ಲ. ಹಾಲು ಕಡಿಮೆ ಆದ್ರೆ ಮತ್ತೆ ನಾವು 50 ml ವಿಡ್ರಾ ಮಾಡ್ಕೊಂಡು ಮತ್ತೆ 1 ಲೀಟರ್ ರೇಟ್ ಅನ್ನು ಕೊಡ್ತೀವಿ, 42 ರೂಪಾಯಿ ಕೊಡ್ತೀವಿ. ಇಲ್ಲ ಈಗ ನೋಡಿ, ಇಲ್ಲ ಹಾಲು ಜಾಸ್ತಿ ಆಗಿದೆ. ಸೊ ನಾವು ಈಗ ಹಾಲು ಜಾಸ್ತಿ, ಈಗ ನೋಡಿ, ಈಗ ಬ್ರದರ್ ನೀವು 500 ml ನೀವು ಹಾಲು ತಗೊಳ್ತೀರಾ, 500 ml ನೀವು ಹಾಲು ತಗೊಂಡಿರ್ತೀರಾ. ಮತ್ತೆ ನಿಮ್ಮ ಮನೇಲಿ ಯಾರೋ ಒಬ್ರು ಇಬ್ರು ಬರ್ತಾರೆ, ಖಾಲಿ ಆಗುತ್ತೆ, ನಿಮಗೆ ಬೇಕಾಗಿದ್ದು 50 ml ಬೇಕಾಗಿರುತ್ತೆ. ನೀವು ಹೋಗಿ ಮತ್ತೆ 500 ml ತಗೋಬೇಕಲ್ಲ, ನೀವು 200 ml ತಗೋಬೇಕು. ಇಲ್ಲ ನೋಡಿ, ಹಾಲು ಜಾಸ್ತಿ ಆಗಿದೆ. 30 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಪೌಡರ್ ಮಾಡಿ ಸ್ಟಾಕ್ ಮಾಡೋದ್ರಿಂದ ಸೊ ನಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಎಲ್ಲಾ ರೀತಿಯಿಂದ ಕೂಡ ನಾವು ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ನಾವೇನು ದರ ಹೆಚ್ಚು ಮಾಡ್ತಾ ಇಲ್ಲ, ನಾವೇನು 2 ರೂಪಾಯಿ ಕೇಳ್ತಾ ಇದೀವಿ. ನಾವು 50 ml ಅನ್ನ ನಾವು ಅಡಿಷನಲ್ ಆಗಿ ಕೊಟ್ಟು ಆ 50 ml ಹಾಲಿನ ದರ ಮಾತ್ರ ನಾವು ತಗೊಳ್ತಾ ಇದೀವಿ. ಈಗ ಎಲ್ಲ ಸೇರ್ಕೊಂಡ್ರೆ ನಿಮಗೆ 42ರಿಂದ 43 ಲಕ್ಷ ನಮ್ಮಲ್ಲಿ ಸೇಲ್ಸ್ ಇದೆ. ಆಯ್ತಾ? ಓವರ್ ಆಲ್ ನೀವು ಕರ್ನಾಟಕ ಒಳಗಡೆ, ಔಟ್ ಆಫ್ ಕರ್ನಾಟಕ ತಗೊಂಡ್ರೆ ಒಂದು 4 ಲಕ್ಷ ಲೀಟರ್ಗೆ ಸೇಲ್ಸ್ ಇದೆ ನಮಗೆ. 46 ಲಕ್ಷ ಆಯ್ತು. ಆಯ್ತಾ? ಇನ್ನ UHT ಮಿಲ್ಕ್ ಸೆಗ್ಮೆಂಟ್ ತೆಗೆದುಕೊಂಡ್ರೆ ಅದೊಂದು 8 ಲಕ್ಷ ಲೀಟರ್ ಬರ್ತದೆ. ಇನ್ನ ಮೊಸರು ತಗೊಂಡ್ರೆ ಮೊಸರು ಒಂದು 9ರಿಂದ 10 ಲಕ್ಷ ಲೀಟರ್ ಬರ್ತದೆ. ಎಲ್ಲ ಸೇರಿ ನಮಗೆ ಇಲ್ಲ ಹಾಲು ಮಾತ್ರ, ಹಾಲು ಮಾತ್ರ, ಅದು ಆಮೇಲೆ ಡಿಸೈಡ್ ಮಾಡ್ತೀವಿ. ಹಾಲು ಮಾತ್ರ ಈಗ ನಾವು 4 to 5 lakhs ನೋಡಿ. ಈಗ ರೈತರು ಹೌದು, ಈಗ ದರ ಹೆಚ್ಚು ಮಾಡಬೇಕನ್ನೋದು ಒಂದ್ ಕಡೆ ಬಹಳ ಒತ್ತಡ ಇದೆ ನಮಗೆ ರೈತರಿಂದ. ಸೊ ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ಮುಂದೆ ಇಡ್ತಿದ್ದೀನಿ. ಈಗ ಕರ್ನಾಟಕದಲ್ಲಿ 1 ಪಾಕೆಟ್ ಹಾಲಿಗೆ 1 ಲೀಟರ್ ಹಾಲಿಗೆ 44 ರೂಪಾಯಿ ಇರೋದು ಇವತ್ತು. ಈಗ ನಾವು 2 ರೂಪಾಯಿ ಮಾಡಿದ್ರೆ 44 ರೂಪಾಯಿ ಆಗುತ್ತೆ. ನಾವು 50 ml ಕೊಟ್ಟು ಅಂದ್ರೆ ನಾವು 1 ಲೀಟರ್ 42 ರೂಪಾಯಿ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಕೇರಳದಲ್ಲಿ 52 ರೂಪಾಯಿ ಇದೆ ಹಾಲು 1 ಲೀಟರ್. ಹೌದು, ನಮ್ದೇ ಸೇಮ್ ಏನ್ ನಾವು 42 ರೂಪಾಯಿ ಕೊಡ್ತಾ ಇದೀವಿ. ಇದೇ ಹಾಲು 52 ರೂಪಾಯಿ ಇದೆ ಕೇರಳದಲ್ಲಿ. ಮತ್ತೆ ದೆಹಲಿಯಲ್ಲಿ 54 ರೂಪಾಯಿ ಇದೆ ಮದರ್ ಡೈರಿದು. ಮತ್ತೆ ಆಮೇಲೆ ಗುಜರಾತ್ ಅಲ್ಲಿ ಅಮೂಲ್ 56 ರೂಪಾಯಿ ಇದೆ. ಮಹಾರಾಷ್ಟ್ರದಲ್ಲಿ ಕೂಡ ಅಮೂಲ್ 56 ರೂಪಾಯಿ ಮಾಡ್ತಾ ಇದ್ರೆ. ಆಂಧ್ರ ಪ್ರದೇಶದಲ್ಲಿ 58 ರೂಪಾಯಿ ಇದೆ. ಎಷ್ಟು ಡಿಫರೆನ್ಸ್ ಆಯ್ತು ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ? 16 ರೂಪಾಯಿ ಡಿಫರೆನ್ಸ್ ಆಯ್ತು, 16 ರೂಪೀಸ್ ಫರ್ ಲೀಟರ್. ಸೊ ಹಾಗಾಗಿ ನಾವು ರೈತರ ಹೆಸರು ಹೇಳ್ಕೊಂಡು ನಾವು ದರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅದು ಬಂದೇ ಬರುತ್ತೆ. ಯಾಕಂದ್ರೆ ನಾವು ಏನೇ ದರ ಹೆಚ್ಚು ಮಾಡಿದ್ರು ಗ್ರಾಹಕರಿಗೆ ನಾವು ರೈತರಿಗೆ ಕೊಡ್ತೀವಿ. KMF ಆಗಲಿ ಒಕ್ಕೂಟ ಆಗಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲ. ನಾವು ರೈತರಿಗೆ ಕೊಡಬೇಕಾಗುತ್ತೆ. ದರವನ್ನು ಹೆಚ್ಚು ಮಾಡುವಂಥ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕಾಗುತ್ತೆ. ರೈತರಿಗೆ ಬಹಳ ಎಲ್ಲ ಫೀಡ್ಸ್ ರೇಟ್ಸು ಮತ್ತೆ ಮೇವು ಎಲ್ಲ ರೀತಿಯಿಂದ
ಏನು ನಾವು ಹಸುಗಳಿಗೆ ಕೊಡ್ತಕ್ಕಂಥ ಫುಡ್ಗಳ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಆ ತೀರ್ಮಾನಕ್ಕೆ ಸಹಜವಾಗಿ KVF ಅಲ್ಲಿ 1 ವರ್ಷಕ್ಕೆ 6 ತಿಂಗಳಿಗೆ ಅದು ಸಹಜವಾಗಿ ಆ ಪ್ರಕ್ರಿಯೆ ನಡೀತಿರ್ತದೆ. ಅಲ್ಲ, ಒಂದೊಂದು ಯೂನಿಯನ್ ಅಲ್ಲಿ ಒಂದೊಂದು ರೇಟ್ ಇದೆ. ಅವರೇಜ್ 33 to 34 ರೂಪೀಸ್ ತನಕ ಕೊಡ್ತಾ ಇದೀವಿ ನಾವು. 5 ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದೆ. ಹಾಲಿಂದ ಅದು ಹಾಲಿಂದು ಕಾಸ್ಟ್ ಅದು ರೈತರಿಗೆ ಹೋಗುತ್ತೆ, ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ. ಅದು ಯಾಕೆ KMFಗೂ ಬರಲ್ಲ, ಯೂನಿಯನ್ಗೆ ಬರಲ್ಲ, ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ. ಅದು ಸೆಲ್ಲಿಂಗ್ ಪ್ರೈಸ್ ರೈತರಿಗೆ ಹೋಗುತ್ತೋ ನಿಮಗೆ ಬರುತ್ತೋ ಅನ್ನೋ ಪ್ರಶ್ನೆ. ಲಾಸ್ಟ್ ಆಗಸ್ಟ್ ಅಲ್ಲಿ ಜುಲೈಯಲ್ಲಿ ಪ್ರೈಸ್ ಹೈಕ್ ಮಾಡಿದ್ರು, 5 ರೂಪಾಯಿ ಬೆಂಬಲ ಬೆಲೆ ಕೇಳಿದ್ರು, 3 ರೂಪಾಯಿ ಸರ್ಕಾರ ಫೈನಲೈಸ್ ಮಾಡಿ ಆದೇಶ ಮಾಡಿದ್ರು. ಹೌದು, ಈ ದುಡ್ಡು ಮತ್ತೆ ಅದೇ ತರ ರೈತರಿಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಸರ್. ಇಲ್ಲ, ಇದು ಯೂನಿಯನ್ ಬರುತ್ತೆ, ಒಕ್ಕೂಟಕ್ಕೆ ಬರುತ್ತೆ, ಆದ್ರೆ ನಿಮಗ್ ಬರುತ್ತೆ, ಒಕ್ಕೂಟಕ್ಕೆ ಬರುತ್ತೆ. ಹೌದು, ರೈತರಿಗೆ ಹೋಗಲ್ಲ, ರೈತರಿಗೆ ಅಲ್ಲ. ಇಲ್ಲ, ಒಕ್ಕೂಟಕ್ಕೆ ಬರುತ್ತೆ. ಇಲ್ಲ, ಒಂದ್ ನಿಮಿಷ, ನಾವು ರೈತರಿಂದ ಕಡಿಮೆ ತಗೊಳ್ತಲ್ಲ ಹಾಲ್ ರೇಟ್ನ. ಈ 50 ml ರೈತರದ್ದೇ ಹಾಲಿದು, ಇದು ಕಾಸ್ಟ್ ರೈತರಿಗೆ ಹೋಗುತ್ತೆ, ಯೂನಿಯನ್ಗೆ ಬರೋದಿಲ್ಲ. ಇಲ್ಲ ಬ್ರದರ್, ಇದು ರೈತರದ ಹಾಲು, ಇದೇನು ಫ್ರೀ ಕೊಡಲ್ಲ ಯೂನಿಯನ್. ಜಾಸ್ತಿ ಆದ್ರೆ ಒಂದು ನಿಮಿಷ, ರೈತರಿಂದ ಹಾಲು ತಗೊಳ್ತೀರಿ, ರೈತರಿಗೆ ದುಡ್ಡು ಕೊಡ್ತೀರಿ. 50 ml ತಗೊಂಡ್ರು 1 ಪೋರ್ಷನ್ ಆಫ್ ರೇಟ್ ಅವ್ರಿಗೆ ಹೋಗುತ್ತೆ. ಹೌದು 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 ಹೌದು. ಅದೆಲ್ಲ ಕೇಳ್ತಿರೋದು 3 ರೂಪಾಯಿ 5 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಲಾಸ್ಟ್ ಟೈಮ್ ಕೇಳಿದಾಗ 3 ರೂಪಾಯಿ ಫಿಕ್ಸ್ ಮಾಡಿ ನೇರವಾಗಿ ರೈತರಿಗೆ ಕೊಟ್ಟಿದ್ದೀವಿ ನಾವು. ಹೌದು ಹೌದು. ಈ ದುಡ್ಡು ಅದೇ ತರ ನೇರವಾಗಿ ಹೋಗುತ್ತಾ ಅನ್ನೋದು. ಅದು ಇದು ಹಾಲು ಯಾರ್ದು? ರೈತರದ್ದೆಲ್ಲ, ರೈತರಿಗೆ ಹೋಗುತ್ತೆ 50 ml. ನಾವು ಅವ್ರಿಗೆ ಕಾಸ್ಟ್ ಕೊಡಬೇಕಲ್ಲ. ಹಂಗಲ್ಲ ಸರ್, ಹಂಗ ಇಲ್ಲ, ರೈತರಿಗೆ ಹೋಗುತ್ತೆ. ಇಲ್ಲ, ಕನ್ಫ್ಯೂಸ್ ಮಾಡಬೇಡಿ. ಈಗ ಮತ್ತೆ ಹಾಲು ಯಾರ್ದು? 50 ml ಹಾಲು ಯಾರ್ದು? ಸಿಗಲ್ಲ ಸರ್, ಹಾಲು ಯಾರ್ದು? ರೈತರೇ ಕೊಡಬೇಕು. ಹೌದು, ಅದು ರೈತರಿಗೆ, ಅವರಿಗೆ. ಬರಲ್ಲ, ನಮಗೆ ಗೊತ್ತಿಲ್ಲ ಹಾಲು ಯಾರು ಅಂತ ಕೇಳಿದ್ರೆ ಹಾಲೇನು ಮರದಲ್ಲಿ ಸಿಗಲ್ಲ. ಹೌದು ಹೌದು ಈ ದುಡ್ಡು ನೇರವಾಗಿ ಅದೇ ತರ ರೈತರಿಗೆ ಕೊಡ್ತಿದ್ದೀರಾ? ಹೌದು, ರೈತರಿಗೆ ಹೋಗುತ್ತೆ. 50 ml ಕೂಡ ರೈತರಿಗೆ ಹೋಗುತ್ತೆ. ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಜಾಸ್ತಿ ಆಗುತ್ತೆ. KMFಗೆ ಏನು ಬರಲ್ಲ, ಒಕ್ಕೂಟಗಳಿಗೆ ಹೋಗುತ್ತೆ, ಒಕ್ಕೂಟಗಳು ರೈತರಿಗೆ ಕೊಡ್ತಾರೆ, ಇಷ್ಟೇ. ರೈತರಿಗೆ ಹೋಗುತ್ತಲ್ಲ, ಒಕ್ಕೂಟಗಳ ಲಾಭಾಂಶ ಜಾಸ್ತಿ ಇದೆ, ಮತ್ತೆ ರೈತರಿಗೆ. ಹೌದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.